ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದಿರುವಂತಹ ಎಸ್ಡಿಪಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಕೋಮುವಾದಿಗಳ ಕೇಸ್ ವಾಪಸ್ ಪಡೆದಿದ್ದಕ್ಕೆ ಖಂಡಿಸ್ತಾ ಇಲ್ಲ. ಹಿಂದೂ ಸಂಘಟನೆ ಪರ ಇರುವಂತವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೀಗ ಎಸ್ಡಿಪಿಐ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇರುವಂತದ್ದು ಕೋಮುವಾದಿಗಳ ಕೇಸನ್ನ ವಾಪಸ್ ಯಾಕೆ ಪಡೆದುಕೊಂಡ್ರಿ, ಖಂಡಿಸ್ತೀವಿ ನಾವು ಇದನ್ನ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂದೂ ಸಂಘಟನೆಯ ಪರ ಇರುವಂತಹ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂಥದ್ದು. ಮುತಾಲಿಕ್ ಚೈತ್ರ ಕುಂದಾಪುರ ಯತ್ನಾಳ್ ಮೇಲಿನ ಕೇಸ್ ವಾಪಸ್ ತಗೊಂಡಿದ್ದೀರಾ, ಯಾಕೆ? ಸರ್ಕಾರ ಕೋಮು ಪ್ರಚೋದನೆ ಮಾಡ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಧರ್ಮದ ಹೆಸರಲ್ಲಿ ದ್ವೇಷ ಹರಡುವುದನ್ನು ತಡಿಬೇಕು. ಎಸ್ಡಿಪಿಐ ನಾಯಕ ರಂಜನ್ ಕಡಿವಾಲ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದಿರುವಂತಹ ಎಸ್ಡಿಪಿಐ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ಮಾಡ್ತಾ ಇರುವಂತಹ ಪ್ರತಿಭಟನೆ. ಈ ರಾಜ್ಯಾದ್ಯಂತ ಇರುವಂತಹ ಕೋಮು ಗಲಭೆ ಸೃಷ್ಟಿಸುವಂತಹ ಅನೇಕ ನಾಯಕರುಗಳನ್ನ ಅವರ ಕೇಸನ್ನು ಹಿಂದುಪಡೆಯೋದು ಇದು ನಿಜವಾಗ್ಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಕೇಸುಗಳನ್ನ ಖಂಡಿಸ್ತದೆ. ಯಾರು ಎಂತವರ ಕೇಸುಗಳನ್ನು ಈ ಒಂದು ಸರ್ಕಾರ ಹಿಂಪಡೆದಿದೆ ಅಂತಂದ್ರೆ, ಇವರ ಮಾನ್ಯ ಸರ್ವೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಈ ಸಂಘ ಪರಿವಾರ ಕೋಮು ಗಲಭೆಯನ್ನು ಸೃಷ್ಟಿಸ್ತದೆ, ಈ ದೇಶದಲ್ಲಿ ಶಾಂತಿಯನ್ನು ಕದಡುವಂತ ಕೆಲಸ ಸಂಘ ಪರಿವಾರದವರು ಮಾಡ್ತಾರೆ ಅಂತೇಳಿ ನಿರಂತರವಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಹದೇ ನಾಯಕರ ಇವತ್ತು ಉದಾಹರಣೆಗೆ ಆಗಿ ಹೇಳ್ಬೇಕಂತಂದ್ರೆ ಚೈತ್ರ ಕುಂದಾಪುರ ಅಂತವ್ರದು ಮತ್ತು ಪ್ರಮೋದ್ ಮುತಾಲಿಕ್ ಅಂತವ್ರದು, ಈ ಯತ್ನಾಳ್ ಅಂತವರ ಒಂದು ಕೋಮು ಗಲಭೆ ಸೃಷ್ಟಿಸುವಂತಹ ಅವರ ಕೇಸುಗಳನ್ನ ಹಿಂಪಡೆದಿದ್ದು ಇದು ನಾವು ಯಾವತ್ತೂ ಕೂಡ ಸಹಿಸುವುದಿಲ್ಲ. ಈ ಕೇಸುಗಳನ್ನ ಯಾವುದೇ ತರನಾಗಿ ಅವ್ರನ್ನ ಹಿಂಪಡೆದಿದ್ದೆ ಆದ್ರೆ ನಿರಂತರವಾದಂತಹ ಹೋರಾಟಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಈ ರಾಜ್ಯಾದ್ಯಂತ ಇರುವಂತಹ ಕೋಮು ಗಲಭೆ ಸೃಷ್ಟಿಸುವಂತಹ ಅನೇಕ ನಾಯಕರುಗಳನ್ನ ಅವರ ಕೇಸನ್ನು ಹಿಂದುಪಡೆಯೋದು ಇದು ನಿಜವಾಗ್ಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಕೇಸುಗಳನ್ನ ಖಂಡಿಸ್ತದೆ. ಯಾರು ಎಂತವರ ಕೇಸುಗಳನ್ನು ಈ ಒಂದು ಸರ್ಕಾರ ಹಿಂಪಡೆದಿದೆ ಅಂತಂದ್ರೆ, ಇವರ ಮಾನ್ಯ ಸರ್ವೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಈ ಸಂಘ ಪರಿವಾರ ಕೋಮು ಗಲಭೆಯನ್ನು ಸೃಷ್ಟಿಸ್ತದೆ, ಈ ದೇಶದಲ್ಲಿ ಶಾಂತಿಯನ್ನು ಕದಡುವಂತ ಕೆಲಸ ಸಂಘ ಪರಿವಾರದವರು ಮಾಡ್ತಾರೆ ಅಂತೇಳಿ ನಿರಂತರವಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಹದೇ ನಾಯಕರ ಇವತ್ತು ಉದಾಹರಣೆಗೆ ಆಗಿ ಹೇಳ್ಬೇಕಂತಂದ್ರೆ ಚೈತ್ರ ಕುಂದಾಪುರ ಅಂತವ್ರದು ಮತ್ತು ಪ್ರಮೋದ್ ಮುತಾಲಿಕ್ ಅಂತವ್ರದು, ಈ ಯತ್ನಾಳ್ ಅಂತವರ ಒಂದು ಕೋಮು ಗಲಭೆ ಸೃಷ್ಟಿಸುವಂತಹ ಅವರ ಕೇಸುಗಳನ್ನ ಹಿಂಪಡೆದಿದ್ದು ಇದು ನಾವು ಯಾವತ್ತೂ ಕೂಡ ಸಹಿಸುವುದಿಲ್ಲ. ಈ ಕೇಸ್